ನೋಡ್ರಿ ನಂಗೆ ನಾಳಾಗಿ ಕೊಟ್ರ ನಾ ಕಾಲ್ ಮುರ್ದಕ್ಕ ನಾಳಾಗಿ ಕೊಟ್ರ. ಉಮೇಶ್ ಅಣ್ಣವ್ರು ಬಂದ ಕೇಸಿ ನಮ್ಗೆ ದೊಡ್ಡ ಒಳ್ಳೆಯ ಕೆಲಸ ಮಾಡ್ಯಾರ. ಕೂಡ ಹಿಡಿದು ನೂತನ ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ಮೋಟರ್ ಅಳವಡಿಸಿ ಇವತ್ತು ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸಕ್ಕೆ ಮಾಡಿದ್ರು. ನಮ್ಮ ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂಥ ಈಗ ನೀರಿಲ್ಲ, ನಮ್ಮ ಮನೆ ಓಣ್ಯಾಗ ಮೋರಿಲ್ಲ. ಕೆಸಿ ರೂಮ್ನಾಗ ಕುಂದು ಕೆಸಿ ಮೀಟಿಂಗ್ ಮಾಡೋದನ್ನು ಕಡಿಮೆ ಮಾಡಬೇಕು. ಬರೀ ನೀವು ನಾವು ಹೊರಗಿನ ನೀರು ಕುಡಿ, ನಾವು ಕುಡಿತೀವಿ. ನೀವೇನು ಆಡಳಿತ ವ್ಯವಸ್ಥೆ ಸಂಪೂರ್ಣ ಗಾರ್ಡನ್ ಇದ್ರಲ್ಲಿದೆ ಅಂತ ಅನಿಸ್ತದೆ. ಸ್ಟ್ರೈಕ್ ಮಾಡಿವಿ, ಎಲ್ಲ ಮಾಡಿವಿ, ಏನು ಯಾರು ಗಮನಕ್ಕೆ ತಗೊಂತ ಇಲ್ಲ ಅಧಿಕಾರಿಗಳು. ಅಂತ ಬಿಸಿಲಿನಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಮಾಡಿಲ್ಲ ಅಂತಂದ್ರೆ 2 ದಿವಸ ಗಡುವು, 24 ತಾಸಿನಾಗ ಸಮಸ್ಯೆ ಬಗೆಹರಿಬೇಕು. ಇಲ್ಲದಾದ್ರೆ ಯಾದಗಿರಿ ಟು ಸೇಡಂಪ್ ಹೋಗ್ತಕ್ಕಂಥ ರಸ್ತೆ ಪಂಚಾಯತ್ ಮುಂಭಾಗದಲ್ಲಿ 2 ಕಡೆಗೆ ಆರಿ ಜಡ್ದು ಆ ಊಟ್ಯಾಗ ಕಟ್ಟಿಗೆಸಿ ರಸ್ತೆ ಬಂದ್ ಮಾಡ್ಬೇಕಾಗ್ತಕ್ಕಂಥ ಅವರು ಬಂದಾರ ಇಲ್ಲೋಡ. ಅವರು ಮುಂಜಾನೆ ನನಗೆ ಫೋನ್ ಮಾಡ್ರ, ಅದೇನಾದ್ರು ಮಾಡ್ಕೊಳ್ತೀವಿ ಅಂದ್ರ ನೀವು ಸ್ವಲ್ಪ ಶಾಂತಿ ಇರ್ಬೇಕು. ಮತ್ತೆ ಈಗ ಕುಡಿಯೋದು ನೀರ ಅದು ಬಂದ ಮ್ಯಾಕೆ ಮತ್ತೆ ಬರ್ತೀನಿ, ನೀವು ಕೊಟ್ಟರು ಕುಡ್ತೀನಿ ಇಲ್ಲ ಅಂದ್ರಲ್ಲ, ಸರಿನಾ? ಏನ್ರಿ ಎಲ್ಲಾದ್ರು ಹೋಗಿ ತರ್ತಾರ, ಯಾವ ಒಳಗೆ ಹೋಗಿ ತರ್ತಾರ ಬೇಕಾದ್ರೆ. ಆಯ್ತು ಆ ಕಡೆ ಬರ್ತೀವಿ. 5 ಮಂದಿ ತೋರ್ಸಪ್ಪ ಬರ್ರಿ. ಖಾಲಿ ಟೈಮಲ್ಲಿ ಈಗ ನೀವೆಲ್ಲರೂ ಕಲ್ತು ನೋಡಪ್ಪ, ಇಲ್ಲಿ ಹೇಳ್ತಿರಲ್ಲ ಸುಮ್ಮನೆ ಹೇಳಿರೋದಲ್ಲ. ಈಗ ಅವ್ರು ಹೇಳೋದು ಏನಪ್ಪ, ಕೆಲವೊಂದು ಕಡೆ ಆಗಿದ್ರೆ ಅಂದ್ರೆ ನಮಗೆ ಕರಿಬೇಡ್ರಿ, ಅವ್ರನ್ನ ಕರಿಬೇಡ್ರಿ. ಯಾಕಂದ್ರೆ ಅವ್ರು ನಿಂಬಲ್ಲಿ ಆಗಲಿಕ್ಕೆ ಇನ್ನೊಬ್ರಿಗೆ ಬೇಕಾದಲ್ಲ. ನೀವು ಮುಂದಂತೂ ಸಹಕಾರ ಇರ್ಬೇಕು. ನಿಮ್ದೇ ನೀವು ಇದ್ರೆ ಅಂತ ನಾವು ಬಂದೀವಿ. ಜನನೇ ದೊಡ್ಡದು, ನಿಮ್ ತೀರ್ಥ ದೊಡ್ಡದು. ಕೋರ್ಟ್ ಸುಪ್ರೀಂ ಇದ್ದಾಗ ನೀವೆಲ್ಲರೂ ಕಲ್ತು ನಮ್ಮ ಮನೆ ಆಗಲ್ಲ ಅಂತ ನೀವು ಖುಷಿ ಕೊಡ್ಬೇಕು. ನನಗೇನು ಪಾಡ ಅಂತ ಅವ್ರು ಏನು ಮಾಡ್ತಾರೆ, ಅವರು ಇವತ್ತು ಬರ್ತಾರೆ, ಮುಂದಿನ ಪಂಚಾಯತ್ ಅವ್ರು ಪೀಡಿನಾಗಿ ಹೋಗ್ತಾರೆ. ಅವರು ಅಲ್ಲೇನು ಜೀವನ ಆದ್ರೆ ಅಂತ ಸಹಕಾರ ಹೋಗ್ಬೇಕು. ಅವ್ರಿಗೆಲ್ಲ ಹೇಳ್ಬೇಕು, ನಾವು ಅವ್ರು ಯಾರು ಇವ್ರು ಯಾರು ಅಂದ್ಬಿಟ್ಟು ಇದು ಮಾಡೋ ಟೈಮ್ ನೀವು ಎಲ್ಲ ಕುಂತು ಮಾತಾಡಿಕೊಂಡು ನಮ್ಮ ಮಾಹಿತಿ ಕೊಡ್ರಿ. ಈಗ ಇತ್ತ ಬರ್ತಾನೆ ಅವ್ರ ಹೆಸರು ಯಾರ ಹೆಸರು ಬೇಕು ಅದು ಹೇಳಿದ್ರೆ ಮಾಹಿತಿ ಬರ್ತಾರೆ. ಆಯ್ತಾ? ಅದು ಕೊಟ್ಬಿಟ್ರೆ ಅದು ರೆಡಿ ಆಗ್ತದೆ. ಬಟ್ ನೀವೆಲ್ಲ ಕಲ್ತು ಮಾತಾಡ್ಕೊಂಡು ಹೆಸರು ಇಲ್ಲಿಂದ ಇಲ್ಲಿಗೆ ಯಾರ ಮನೆಗೆ ಯಾರ ಮನೆಗೆ ಅಂತ ಬರಿಬೇಕು. ಬರೆಯೋಕ್ಕೆ ಕಳಿಸಿದ್ರೆ ಇವ್ರು ಮಾಡೋ ಕೆಲಸ ಅವ್ರ ಜವಾಬ್ದಾರಿ. ಅದು ಹೇಳಿ ಅದು ಬರ್ತಾರೆ ಎಲ್ಲ ನಾನು ಚೆಕ್ ಮಾಡಿರ್ತೀನಿ. ಅವ್ರು ಬಾಯ್ ಇಲ್ಲ ಏನೇನು ಹೇಳ ರೋಹಿತ್ ಮಾಡ್ಸೋಣ ಹೇಳಿಕೆ ಸಾಬ್ರು ಬಂದಾರ. ಮತ್ತೆ ಈಗ ಅದು ಆಯ್ತಂದ್ರ ನಿಮ್ಗೆ ಇವ್ರಿಗಿನ ಕೊಡ್ಲಾರ ತಾಸು ಹೆಚ್ಚಿಗೆ ಬಿಟ್ಟು ಎಲ್ಲರೂ ತುಂಬಿ ಅಂತ ನೀರಿಲ್ಲ. ಮತ್ತೆ ನಿಮ್ಗೆ ಇಲ್ಲಿ ಒಂದು ಮತ್ತೆ ಕೊಳೆ ಬಾವಿ ಅಲ್ಲಿ ಬಸ್ ಸ್ಟ್ಯಾಂಡ್ ಈಗ ಒಂದ್ಸಲ ಹೆಚ್ಚು ಅಂದ್ರೆ ಬೆನ್ನು ಒಂದು ತಾಸು ಹೆಚ್ಚು ಕಡಿಮೆ ಆಗುತ್ತೆ. ಪಾಪ ಅವ್ನು ತಿಂದ್ರೆ ಒಂದು 500 ಹೆಚ್ಚು ತಿಂದ್ರೆ ಲೇಬರ್ ಮತ್ತೆ ನಿಂತೀವಿ ಎಲ್ಲಿಲ್ಲ ಅಂತ ಎಲ್ಲ ಕಡೆ ತೆಗೆಲ್ಲ ಅಂತ ನೀರು ತಗೋಬೇಕು. ತಾಲೂಕಿನ ಗುರುಮಿಟ್ಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಯಾದಗಿರಿಲಿಂದ ಕೇವಲ 2 ಕಿಲೋಮೀಟರ್ ಅಂತರಲ್ಲಿರ್ತಂಥ
ಗ್ರಾಮ ಪಂಚಾಯತಿ ಕೇಂದ್ರ ಸ್ಥಾನದ ಹಿಂಭಾಗದಲ್ಲಿರ್ತಕ್ಕಂಥ ಗೌರಿ ನಗರದಾಗ ನೀರಿನ ತೊಂದರೆ ಮತ್ತು ಚರಂಡಿ ಸ್ವಚ್ಛತೆ ಇರದ ಕಾರಣ ಗ್ರಾಮಸ್ಥರು ನಮಗೆ ಬಂದು ಭೇಟಿ ನೀಡಿದ ಗ್ರಾಮದಲ್ಲಿ ಏನಾದ ಖಾಲಿ ಕೊಡ ಹಿಡಿದು ವಿನೂತನ ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ತಾಲೂಕ್ ಪಂಚಾಯತಿ ಅಧಿಕಾರಿ ಆಗಿರ್ತಕ್ಕಂಥ ಮಲ್ಲಣ್ಣ ಮತ್ತು ಗ್ರಾಮ ಪಂಚಾಯತ್ ಪಿ ಡಿ ಅವರು ಶುದ್ಧಾಗಿ ಅವ್ರು ನಿಂತು ಚರಂಡಿ ಚೆಗಿಸಿ ಸ್ವಚ್ಛ ಮಾಡಿಸಿ ಬ್ಲೀಚಿಂಗ್ ಪೌಡರ್ ಹೊಡಿಸೋದ್ರ ಜೊತೆಗೆ ಕೈ ಬೋರಿಂಗ್ ಪಂಪ್ ಅಂತ ಕೈಲಿಂದ ಕೊರಿಸಿದಂಥ ಬೋರಿಂಗ್ನಲ್ಲಿ ಮೋಟ್ರ್ ಅಳವಡಿಸಿ ಇವತ್ತು ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸಕ್ಕೆ ಮಾಡಿದರು. ನಮ್ಮ ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂಥ ತಾಲೂಕ್ ಪಂಚಾಯತ್ ಆಗಿರೋದು ಗ್ರಾಮ ಪಂಚಾಯತಿ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಎಲ್ಲರಿಗೂ ನಾವು ಗ್ರಾಮಸ್ಥರ ಕಡೆಯಿಂದ ಧನ್ಯವಾದ ಹೇಳ್ತೀವಿ. ಆದರೆ ಇದ್ರ ಜೊತೆಗೆ ಏನದ ಇದರಲ್ಲಿ ನೀರಿನ ಟ್ಯಾಂಕ್ ಸರಿ ಹೋಗಲ್ಲ ಅಂತಕ್ಕಂಥ ಗ್ರಾಮಸ್ಥರು ಹೇಳಿದಾಗ ಅಧಿಕಾರಿಗಳು ಏನದಂದ್ರೆ ಇನ್ನೂ ಒಂದು ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡಿದ್ರೆ ಅದು ಕೂಡ ಶೀಘ್ರದಲ್ಲೇ ಕಾಮಗಾರಿ ಚಾಲು ಆಗ್ತಕ್ಕಂಥದ್ದು ನಮ್ಮ ಅಭಿಪ್ರಾಯ. ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ ಅಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಊರಿಗೆ ಭಾಳ ನೀರಿನ ತೊಂದರೆ ಇತ್ತು ರೀ. ಉಮೇಶ್ ಅಣ್ಣವ್ರು ಬಂದ ಕೇಸಿ ನಮ್ಗೆ ದೊಡ್ಡ ಒಳ್ಳೆಯ ಕೆಲಸ ಮಾಡ್ಯಾರ. ಅವರಿಗೆ ನಮ್ಗೆ ತುಂಬ ಏನ್ ಮಾಡ್ರಿ ಉಮೇಶ್ ಅವ್ರು ಬಂದು ಇಲ್ಲಿ ನೀರಿನ ವ್ಯವಸ್ಥೆ ಮಾಡಿ ಖಾಲಿ ಕೊಡ ಅಧಿಕಾರಿಗಳಿಗೆ ಖಾಲಿ ಕೊಡ ಹಿಡಿದು ಖಾಲಿ ಕೊಡ ಹಿಡಿದು ಪ್ರತಿಭಟನೆ ಮಾಡಿದ್ವಿ. ಮಾಡಿದ್ಮ್ಯಾಕ ಉಮೇಶ್ ಅಣ್ಣ ಮುದ್ನಾಳ ಅವ್ರು ಬಂದ ಕೇಸಿ ನಮಗೆಲ್ಲ ಒಳ್ಳೆ ಕೆಲಸ ಮಾಡ್ಯಾರ ಅಂತ ಹೇಳಿ ಅವ್ರಿಗೆ ಧನ್ಯವಾದ. ನಿಮ್ಮ ಹೆಸರು? ಚೆನ್ನಪ್ಪ. ನೋಡ್ರಿ ನಂಗೆ ನಾಳಾಕಿ ಕೊಟ್ರ ನಾ ಕಾಲ್ ಮರ್ದಕ್ಕ ನಾಳಾಕಿ ಕೊಟ್ರ ಮೋರಿನ ಸ್ವಚ್ಛ ಮಾಡಿ ಕೇಸಿಟ್ಟು ಪೌಡ್ರ್ ಹಾಕಿ ಹೋಗ್ಯಾರ. ಹೊಸ ಬೋರಿಂಗ್ ಹಾಕ್ಯಾರ, ಹೊಸ ಬೋರಿಂಗ್ ಹಾಕ್ಯಾರಿ, ನೀರು ಬರ್ಲಾಕತ್ತಾವ. ನೀರು ಬರ್ಲಕತ್ತಾವ. ನಿನ್ನ ಹೆಸರು? ನನ್ನ ಹೆಸರು ಜೇಂದ್ರಮ್. ಮಹೇಶ್ ಅಣ್ಣ ಅವರು ಮುದ್ನಾಳ ಅವರು ಬಂದು ಕೇಸಿ ನಮಗೆ ನೀರಿನ ಹೆಲ್ಪ್ ಮಾಡಿದ್ದ ಕಾರಣವಾಗಿ ಎಲ್ಲ ಅಧಿಕಾರಿಗಳಿಗೆ ಅವರಿಗೆ ಭೇಟಿಯಾದ್ದು ನಿಜವೇ ಇರ್ತದೆ. ಮತ್ತು ಇಲ್ಲೆಲ್ಲ ಕುಡ್ಲಿಕ್ಕೆ ನೀರಂಬೋದು ಗೊತ್ತೇ ಇದ್ದಿಲ್ಲ ನಮಗೆ, ಬರೀ ಸುಡುಗಾಡು ನೀರಿದ್ದು. ಅವರೆಲ್ಲ ಸಹಕಾರ ಕೊಟ್ಟದಕ್ಕೆ ನಮಗೆಲ್ಲ ನೀರು ಕುಡಿಯಂಗೆ ಮಾಡಿದ್ದು ಅವ್ರಿಗೆ ತುಂಬ ಧನ್ಯವಾದಗಳು ಅಂತೇಳಿ ಕೇಳಿಕೊಳ್ಳುತ್ತೇವೆ. ನಿಮ್ಮ ಹೆಸರು? ವೆಂಕಪ್ಪ.